ಹಾಯ್ ಫ್ರೆಂಡ್ಸ್, ತುಂಬ ದಿನದಿಂದ ಕೆನೆ ಇಟ್ಟಿದ್ದೆ. ಸೊ ಬೆಣ್ಣೆ ಮಾಡಬೇಕಂತ ಎಪ್ಪಾಕಿದ್ದೆ. ಎಪ್ಪಾಕಿ ಮೊಸರಾಗಿತ್ತು. ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡಿ ಮಜ್ಜಿಗೆ ಕಡಿಯೋದ್ರಲ್ಲಿ ಕಡ್ದು ಬೆಣ್ಣೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಆ ಬೆಣ್ಣೆನ ತೊಳ್ಕೊಬೇಕು. ಒಂದು 4-5 ಸರಿ ಆದರೂ ತೊಳಿಬೇಕು, ಯಾಕಂದರೆ ಅದರಲ್ಲಿ ಮಜ್ಜಿಗೆ ಥರ ನೀರು ಬರ್ತಾನೆ ಇರುತ್ತೆ. ಸೊ ಹಾಗಾಗಿ 4-5 ಸರಿ ಆ ಒಂದು ಬಂದಿರೋ ಅಂತಹ ಬೆಣ್ಣೆಯನ್ನು ತೊಳೆದಿದ್ದೀನಿ. ತೊಳೆದುಬಿಟ್ಟು ಅದನ್ನು ಕಾಯಕ್ಕಿಡ್ತೀನಿ ನಾನು. ಒಂದು ಒಲೆಯಲ್ಲಿ ಕಾಯಕ್ಕಿಟ್ಟಿದ್ದೀನಿ, ಇನ್ನೊಂದು ಒಲೆಯಲ್ಲಿ ತುಪ್ಪದ ಪುಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಣಸು, ಮೆಂತ್ಯ ಆ್ಯಂಡ್ ದೆನ್ ಜೀರಿಗೆ ಮತ್ತು ಸಾಸಿವೆ, ಒಂದೇ ಒಂದು ಏಲಕ್ಕಿ, ಇಷ್ಟು ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಂಡು ಕುಟ್ಟಿ ಪುಡಿ ಮಾಡ್ಕೋಬೇಕಿದೆ. ನೋಡಿ, ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಸೇರಿಸ್ತಾ ಇದ್ದೀನಿ, ಅರಿಶಿನ ಸೇರಿಸ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳಿಕ್ಕೆ. ನನಗೆ ತುಪ್ಪಕ್ಕೆ ಸ್ವಲ್ಪ ಬೇಕಾಗಿದೆ, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದವ್ರು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು, ಬಟ್ ಕ್ವಾಂಟಿಟಿ ನೋಡ್ಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಂತ ನಿಮಗೆ. ನನಗೆ ಸ್ವಲ್ಪ ಬೇಕಾಗಿರೋದ್ರಿಂದ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಆಲ್ರೆಡಿ ಆಗಿದೆ, ಪುಡಿ ಆಗಿದೆ, ಕುಟ್ಟು ಪುಡಿ ಮಾಡ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಸೊ ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ಆಲ್ರೆಡಿ ತುಪ್ಪ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಪುಡಿ ಹಾಕಿದ್ರೆ ಇನ್ನೂ ಸ್ಮೆಲ್ ಬರುತ್ತೆ. ಇದಕ್ಕೆ ತುಪ್ಪಕ್ಕೆ ಒಂದು 5 ತುಳಸಿ ಎಲೆ ಹಾಕ್ಕೊಳ್ತಾ ಇದ್ದೀನಿ. ತುಳಸಿ ಎಲೆ ಹಾಕಿ ಪುಡಿ ಹಾಕ್ತಾ ಇದ್ದೀನಿ. ಇನ್ನೂ ಗಮ್ ಅಂತ ಸ್ಮೆಲ್ ಬರುತ್ತೆ ಪುಡಿ ಹಾಕಿದ ತಕ್ಷಣ. ಆಲ್ರೆಡಿ ತುಪ್ಪ ಆಗಿದೆ, ಸ್ವಲ್ಪ 1-2 ಕುದಿಸಿದ್ರೆ ಸಾಕು. ತುಪ್ಪ ಆಗಿರೋದ್ರಿಂದ ಆರಲಿಕ್ಕೆ ಬಿಡ್ತೀನಿ. ಆರಿದ ನಂತರ, ತಣ್ಣಗಾದ ನಂತರ ಒಂದು ಬಾಕ್ಸಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆ ತುಪ್ಪದ ಪುಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಬ್ಲ್ಯಾಕಾಗಿ ಕಾಣಿಸ್ತಾ ಇರೋದು ತುಪ್ಪದ ಪುಡಿ. ಸೊ ತುಪ್ಪ ರೆಡಿಯಾಗಿದೆ. ಜಾಸ್ತಿ ಆಗುತ್ತೆ, ಇದು ತುಳುಕುತ್ತೆ ಅಂತೇಳಿ ಇನ್ನೊಂದು ಬಾಕ್ಸ್ಗೆ ನಾನು ತುಪ್ಪನ ಶಿಫ್ಟ್ ಮಾಡ್ಕೊಳ್ತೀನಿ, ಇನ್ನೊಂದು ತುಪ್ಪ ಇರೋ ಬಾಕ್ಸಿಗೆ. ಸೊ ಇದು ತುಪ್ಪ ಇರೋ ಬಾಕ್ಸು ಮೊದಲೇ ಮಾಡಿದ್ದೆ, ಅದರೊಳಗೆ ಇನ್ನೊಂದು ಸ್ವಲ್ಪ ಈ ತುಪ್ಪನ ಹಾಕ್ತಾ ಇದ್ದೀನಿ, ತುಳುಕುತ್ತೆ ಅನ್ನೋ ಕಾರಣದಿಂದ. ಸೊ ಗಮ್ ಅಂತ ಇದೆ ಮನೆಯೆಲ್ಲ. ಇದು ಒಂದು 2-3 ದಿನ ಬಿಟ್ಟು ನಾನು ತುಪ್ಪ ತೋರಿಸ್ತಾ ಇರೋದು ನಿಮಗೆ. ನೋಡಿ ಎಷ್ಟು ಮರಳಾಗಿ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತಿದೆ. ಟೇಸ್ಟ್ ಮಾಡ್ತೀನಿ. ವಾವ್, ಸೂಪರಾಗಿದೆ, ಯಮ್ಮಿಯಾಗಿ ಸಖತ್ತಾಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ಇನ್ನೊಂದು ಬಾಕ್ಸಲ್ಲಿ ಹಾಕಿರೋದು ಸಹ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಇದನ್ನು ನಾನು ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ನೋಡಿ, ಹಾಗೆ ಕೊಟ್ಟರೆ ಅಷ್ಟು ತುಪ್ಪ ಬರೀ ಕೈಯಲ್ಲಿ ಖಾಲಿ ಮಾಡ್ಬೋದು. ಆಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.